ದುಡ್ಡಿದೆ, ದವಸ ಧಾನ್ಯಗಳು ಇದೆ, ತಿನ್ನಕ್ಕೆ ಶಕ್ತಿ ಇಲ್ಲ, ಅನಾರೋಗ್ಯ, ಅದಕ್ಕೆ ಗಜಲಕ್ಷ್ಮಿ ಬಂದ್ಬಿಟ್ಟು ಒಂದು ರೀತಿಯ ಶಕ್ತಿ, ಸ್ಟ್ರೆಂತು, ಮುನ್ನುಗ್ಗುವಿಕೆ, ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಗಜಲಕ್ಷ್ಮಿ. ಇದೆಲ್ಲ ಆದಮೇಲೆ ನಾವು ಮಾಡಿಟ್ಟಿರ್ತಕ್ಕಂಥದ್ದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಲ್ವಾ, ಅದನ್ನು ನಮ್ಮ ಮಕ್ಕಳು ಅಂತ ಕರಿತೀವಿ. ಈಗ ನಿಮ್ಮನ್ನು ನೋಡ್ಕೊಳ್ತಾ ಇರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿ, ಯಾಕಂದರೆ ಅವ್ರನ್ನ ನೀವು ಕಾಪಾಡ್ತೀರಾ ಮತ್ತು ಅವ್ರು ಮಾಡಿಟ್ಟಿರ್ತಕ್ಕಂಥದ್ದನ್ನು ಮುಂದುವರಿಸ್ತೀರಾ ಅಂತ. ನೀವು ಮಾಡಿರ್ತಕ್ಕಂಥದ್ದನ್ನೆಲ್ಲ ಕಾಪಾಡಬೇಕು ಅಂತಂದರೆ ನಿಮ್ಮ ಮಕ್ಕಳು. ಇದಕ್ಕೆ ಇದು ಒಂದು ಲಕ್ಷ್ಮಿಯ ಅಂಶ ಅಂತ ಹೇಳ್ಬಿಟ್ಟು ಸಂತಾನ ಲಕ್ಷ್ಮಿ ಅಂತ ಬರುತ್ತೆ. ಸಂತಾನ ಅದು ಸಂತಾನದಲ್ಲಿ ಶುಭಪ್ರದವಾಗಿರ್ತಕ್ಕಂಥ ಸಂತಾನ ಹೇಳ್ತಾ ಇದ್ದಾರೆ. ಮಕ್ಕಳು ಸ್ವಲ್ಪ ದಾರಿ ತಪ್ಪಿರ್ತಕ್ಕಂಥ ಮಕ್ಕಳು, ದಾರಿ ತಪ್ಪಿದ ಮಗ ಅಂತೆಲ್ಲ ಬರುತ್ತಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಸಂತಾನ ಲಕ್ಷ್ಮಿನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವೆಲ್ಲ ಇದ್ದರೂ ಕೂಡ ನಮಗೆ